ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಫ್ಯಾಕ್ಷನ್ ವರ್ಸಸ್ ಫ್ಯಾಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ನಮಗೆ ಒಂದು ಫ್ಯಾಕ್ಷನ್ ವರ್ಸಸ್ ಫ್ಯಾಕ್ಷನ್ ಫ್ಯೂಡ್ ನೋಡೋದಕ್ಕೆ ಸಿಗುತ್ತಂತೆ. ಅಫ್ಕೋರ್ಸ್ ಇದು ನಮಗೆ ವೈಡ್ 6 ಹಾಗೆ ಸೋಲೋ ಸಿಕೋವಾ ಅವರ MFT ನಡುವೆ ನೋಡೋದಕ್ಕೆ ಸಿಗುತ್ತೆ. ನಾನು ರೀಸೆಂಟ್ ಸ್ಮ್ಯಾಕ್ ಡೌನ್ ನಲ್ಲೇ ಹೇಳಿದ್ದೆ ನಿಮಗೆ, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ MFT ನ ವೈಡ್ 6 ನ ರ್ಯಾಬಿಟ್ ಗುರಾಯಿಸಿಕೊಂಡು ನಿಂತಿತ್ತು ಅಂತ. ಅಂಡ್ ಆಗ್ಲೇ ತಿಳಿಸಿದ್ದೆ ಪ್ರಾಬಬ್ಲಿ ಇವರ ನಡುವೆ ನಮಗೊಂದು ಫ್ಯೂಚರ್ ಫ್ಯೂಡ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ಅದೇ ರೀತಿ ಅಪ್ಡೇಟ್ಗಳು ಕೂಡ ಬರೋದಕ್ಕೆ ಪ್ರಾರಂಭ ಆಗಿದೆ. ಅಂಡ್ ಪ್ರಾಬಬ್ಲಿ ಗೈಸ್ ನಾಳೆ ಸ್ಮ್ಯಾಕ್ ಡೌನ್ ಇಂದಾನೆ ಈ ಒಂದು ಫ್ಯೂಡ್ ಪ್ರಾರಂಭ ಆಗೋದು ನಮಗೆ ನೋಡೋದಕ್ಕೆ ಸಿಗಬಹುದು. ವೈಡ್ 6 ಹಾಗೆ ಸೋಲೋ ಸಿಕೋವಾ ಅವರ MFT ನಿಜವಾಗ್ಲೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇನ್ನೂ ಮೋರ್ 2 ನೈಟ್ ಇವೆಂಟ್ಸ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇಷ್ಟು ವರ್ಷ ರಸಲ್ ಮೇನಿಯಾ ನಮಗೆ 2 ನೈಟ್ ಇವೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಇನ್ ಮುಂದೆ WWE ಅವರು ಸಮ್ಮರ್ ಸ್ಲಾಮ್ ಕೂಡ 2 ನೈಟ್ ಇವೆಂಟ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಇನ್ನೂ ಬಹಳಷ್ಟು 2 ನೈಟ್ ಇವೆಂಟ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ಉದಾಹರಣೆಗೆ ರಾಯಲ್ ರಂಬಲ್ ಆಗಿರಬಹುದು, ಸರ್ವೈವರ್ ಸೀರೀಸ್ ಆಗಿರಬಹುದು, ಇದರಲ್ಲೂ ಕೂಡ WWE ಅವರು 2 ನೈಟ್ ರೂಲ್ಸ್ ನ ಅಪ್ಲೈ ಮಾಡಬಹುದು ಅಂತ. ಅಂಡ್ ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ESPN ಜೊತೆ ಮಾತಾಡಬೇಕಾದ್ರೆ ಹೇಳಿದ್ದಾರೆ, ಇನ್ನೂ ಕೂಡ ತುಂಬಾ ಬರ್ತಾ ಇದೆ ಅಂಡ್ ಟೈಮ್ ಇದೆಲ್ಲದಕ್ಕೂ ಕೂಡ ಉತ್ತರನ ಹೇಳುತ್ತೆ. ನಾವು ಇನ್ನೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ವಿಚಾರಗಳನ್ನ ಪ್ಲಾನ್ ಮಾಡ್ತಾ ಇದೀವಿ, ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ಸ್ ಗಳು ನಡೀತಾ ಇದೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು 2 ನೈಟ್ ಇವೆಂಟ್ ಗಳ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಪ್ರತಿ ಇವೆಂಟ್ ನ ಕೂಡ WWE ಅವರು 2 ನೈಟ್ ಇವೆಂಟ್ ಅಂತ ಮಾಡಿದ್ರೆ ಆ ಒಂದು ಸ್ಪೆಷಾಲಿಟಿ ಇರುತ್ತಲ್ಲ ಅದು ಹಾಳಾಗುತ್ತೆ. ನನ್ನ ಪ್ರಕಾರ ಸಮ್ಮರ್ ಸ್ಲಾಮ್ ಹಾಗೆ ರಸಲ್ ಮೇನಿಯಾ ಸಾಕು ಅಂತ ಅನ್ಕೋತೀನಿ. ಇದನ್ ಬಿಟ್ಟು ರಾಯಲ್ ರಂಬಲ್ ಗೆಲ್ಲ ನೀವು 2 ನೈಟ್ ಇವೆಂಟ್ ನ ಅಪ್ಲೈ ಮಾಡಿದ್ರೆ ಅದು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದಿಲ್ಲ. ಒಂದು ನೈಟು ಬೋರಿಂಗ್ ಅನ್ಸುತ್ತೆ, ಇನ್ನೊಂದು ನೈಟು ಅದ್ಭುತ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಕಾದ್ ನೋಡೋಣ ಗೈಸ್ ಏನೇನ್ ಮಾಡ್ತಾರೋ ಇವರೆಲ್ಲರೂ ಕೂಡ ಸೇರ್ಕೊಂಡು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಒಂದು ಬಿಗ್ ಕಾಂಟ್ರವರ್ಸಿ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಡೇನಾ ವೈಟ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಇವರು ಒಂದು ಮ್ಯಾಸಿವ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಈಗಿನ ಕಾಲದಲ್ಲಿ ರೆಸ್ಲರ್ಸ್ ಗಳು ಬರೀ $50-100 ಗಳಿಗೆ ಎಲ್ಲಿ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಜಂಪ್ ಮಾಡ್ತಾರೆ ಅಂತ ನಮ್ಮ ಡೇನಾ ವೈಟ್ ಅವರು ಕಮೆಂಟ್ ನ ಮಾಡಿದ್ದಾರೆ. ಡೇನಾ ವೈಟ್ ಅವರು UFC ಯ ಪ್ರೆಸಿಡೆಂಟ್ ಅಂಡ್ ಇವ್ರ ಪ್ರಕಾರ UFC ನಿಜವಾಗ್ಲೂ ಕೂಡ WWE ಹಾಗೆ ಬೇರೆ ಬೇರೆ ಶೋಗಳಿಗಿಂತ ಬೆಟರ್ ಅಂತ ಇವರು ಇದರಲ್ಲಿ ಹೇಳೋದಕ್ಕೆ ಹೋಗ್ತಾ ಎಲ್ಲಾ ರೆಸ್ಲರ್ಸ್ ಗಳ ಮೇಲೆ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಫ್ಯಾನ್ಸ್ ಗಳು ಡೇನಾ ವೈಟ್ ಅವರ ಮೇಲೆನೆ ಕೋಪ ಮಾಡ್ಕೊಂಡಿದ್ದಾರೆ. ನಿನ್ನ UFC ರೆಸ್ಲರ್ಸ್ ಗಳಿಗಿಂತ ಜಾಸ್ತಿ WWE ಹಾಗೆ ಇನ್ನಿತರ ರೆಸ್ಲಿಂಗ್ ಕಂಪನಿಗಳ ರೆಸ್ಲರ್ಸ್ ಗಳು ಜಾಸ್ತಿ ಸಂಪಾದನೆನ ಮಾಡ್ತಾರೆ ಅಂತ. ನಿಜವಾಗ್ಲೂ ಈ ರೀತಿ ಸ್ಟೇಟ್ಮೆಂಟ್ ನ ಕೊಡಬಾರ್ದಾಗಿತ್ತು. ಅದರಲ್ಲೂ ಈಗ WWE ಹಾಗೆ UFC ಎರಡು ಕೂಡ ಸೇಮ್ ಕಂಪನಿಯ ಅಂಡರ್ ಅಲ್ಲೇ ಇದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದು ನಿಜವಾಗ್ಲೂ ಕೂಡ ಡೇನಾ ವೈಟ್ ಅವರು ಮಾಡಿದಂತಹ ದೊಡ್ಡ ತಪ್ಪಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬ್ರಾನ್ ಬ್ರೇಕರ್ ಅವರು WWE ಕಂಪನಿಯ ಫ್ಯೂಚರ್ ಅಂಡ್ ಇಷ್ಟು ಬೇಗ WWE ಅವರು ಅವರಿಗೆ ಆ ರೀತಿ ಪುಷ್ ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಕೇಳಿ ಬರ್ತಿರೋ ವಿಚಾರ ಏನಪ್ಪಾ ಅಂದ್ರೆ, WWE ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ನೆಕ್ಸ್ಟ್ ರೋಮನ್ ರೈನ್ಸ್ ಅವರ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಹೊರತು ನೆಕ್ಸ್ಟ್ ಜಾನ್ ಸಿನಾ ಅವರ ರೀತಿ ಮಾಡಬೇಕು ಅಂತ ಅನ್ಕೊಂಡಿಲ್ವಂತೆ. ಸೊ ಬ್ರಾನ್ ಬ್ರೇಕರ್ ಅವ್ರನ್ನ WWE ಅವರು ಬುಕ್ ಮಾಡ್ತಾ ಇರೋದೇ ರೋಮನ್ ರೈನ್ಸ್ ಅವರ ರಿಪ್ಲೇಸ್ಮೆಂಟ್ ಗಂತೆ. ಅಂಡ್ ನಿಜವಾಗ್ಲೂ ಇದನ್ನ ಕೇಳಿಸ್ಕೊಂಡು ನಮ್ಮ ಬ್ರಾನ್ ಬ್ರೇಕರ್ ಅವರು ತುಂಬಾನೇ ಖುಷಿಯಾಗಿದ್ದಾರೆ. ನಿಜವಾಗ್ಲೂ ನೆಕ್ಸ್ಟ್ ರೋಮನ್ ರೈನ್ಸ್ ಆಗೋದು ಅಂದ್ರೆ ಏನು ಕಮ್ಮಿನ ಗಾಯ್ಸ್. ಅಂಡ್ ಅದಕ್ಕೋಸ್ಕರನೇ ಅವರ ಅಲಯನ್ಸ್ ಇಷ್ಟು ಬೇಗ ನಮಗೆ ಪಾಲ್ ಇಮಿನ್ ಅವರ ಜೊತೆ ನೋಡೋದಕ್ಕೆ ಸಿಗ್ತಾ ಇರೋದು. ಅಂಡ್ ನಮ್ಮ ಪಾಲ್ ಇಮಿನ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರ ಜೊತೆ ಮಾತಾಡಬೇಕಾದ್ರೆ ರೋಮನ್ ರೈನ್ಸ್ ಅವರ ರೆಫರೆನ್ಸ್ ನ ಜಾಸ್ತಿ ಕೊಡ್ತಾ ಇರ್ತಾರೆ. ನಿಮ್ಗೆ ಅನ್ಸುತ್ತೆ ಬ್ರಾನ್ ಬ್ರೇಕರ್ ಅವರು ನೆಕ್ಸ್ಟ್ ರೋಮನ್ ರೈನ್ಸ್ ಆಗೋದಕ್ಕೆ ಸಾಧ್ಯನಾ? ನನಗನ್ಸುತ್ತೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ನೆಕ್ಸ್ಟ್ ಜಾನ್ ಸಿನಾ ಆಗೋದಕ್ಕೂ ಕೂಡ ಯಾರು ಸಾಧ್ಯ ಇಲ್ಲ, ನೆಕ್ಸ್ಟ್ ರೋಮನ್ ರೈನ್ಸ್ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬ್ರಾನ್ ಬ್ರೇಕರ್ ಅವರು ಫ್ಯೂಚರ್ ಸ್ಟಾರ್ ಆಗಬೇಕು ಅಂದ್ರೆ ತನ್ನದೇ ಆದ ಐಡೆಂಟಿಟಿನ ಬಿಲ್ಡ್ ಮಾಡ್ಕೋಬೇಕು. ಅಂಡ್ ಅದನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ WWE ಅವರು ರೋಮನ್ ರೈನ್ಸ್ ಅವರಿಗೆ ಯಾವ ರೀತಿ ಪುಷ್ ನ ಕೊಟ್ರೋ ಅದೇ ರೀತಿ ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಪುಷ್ ನ ಕೊಡ್ತಾರೋ ಹೊರತು ರೋಮನ್ ರೈನ್ಸ್ ಅವರ ರೀತಿ ಬ್ರಾನ್ ಬ್ರೇಕರ್ ಅವ್ರನ್ನ ಮಾಡೋದಕ್ಕೆ ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ಕೂಡ ಸಾಧ್ಯ ಆಗೋದಿಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಒಂದು ಸೋರ್ಸ್ ಇಂದ ಅಪ್ಡೇಟ್ ಗಳು ಬರ್ತಾ ಇದೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ರೋಮನ್ ರೈನ್ಸ್ ಅವರು 2026ರಲ್ಲಿ ಮಲ್ಟಿಪಲ್ ಚಾಂಪಿಯನ್ ಆಗ್ತಾರೆ ಅಂತ. ಅಂಡ್ ಈ ಒಂದು ಸೋರ್ಸು ಅಷ್ಟೊಂದೇನು ಟ್ರಸ್ಟೆಡ್ ಸೋರ್ಸ್ ಅಲ್ಲ. ಬೇಸಿಕಲಿ ಈ ಒಂದು ಸೋರ್ಸು ಬ್ಲಡ್ ಲೈನ್ ವಿಚಾರವಾಗಿ ಅಪ್ಡೇಟ್ ಗಳನ್ನ ಆಗಾಗ ಕೊಡ್ತಾ ಇರ್ತಾರೆ, ನಾನು ಕೂಡ ನೋಡ್ತಾ ಇರ್ತೀನಿ. ಬಟ್ ಅದ್ಯಾವುದು ಕೂಡ ನಿಜ ಆಗಿಲ್ಲ. ಆದ್ರೂ ಕೂಡ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸ್ವಲ್ಪ ನಿಜ ಆಗುತ್ತೆ ಅಂತ ನನಗೂ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರಿಗೆ WWE ಅವರು 2026ರಲ್ಲಿ ಒಂದಂತೂ ಚಾಂಪಿಯನ್ಶಿಪ್ ನ ಕೊಡ್ತಾರೆ. ಅಂಡ್ ಒಂದಂತೂ ಅವರ ಚಾಂಪಿಯನ್ಶಿಪ್ ರೈನು ನಮಗೆ ನೋಡೋದಕ್ಕೆ ಸಿಗುತ್ತೆ. ವರ್ಲ್ಡ್ ಚಾಂಪಿಯನ್ಶಿಪ್ ನ ರೋಮನ್ ರೈನ್ಸ್ ಅವರಿಗೆ ಕೊಟ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ರೋಮನ್ ರೈನ್ಸ್ ಆಸ್ ವರ್ಲ್ಡ್ ಚಾಂಪಿಯನ್ ನಿಜವಾಗ್ಲೂ ಅವ್ರನ್ನ ಆ ರೀತಿ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಗೈಸ್ 2026ರಲ್ಲಿ ರೋಮನ್ ರೈನ್ಸ್ ಅವರು ಚಾಂಪಿಯನ್
ಚಾಂಪಿಯನ್ಶಿಪ್ ನ ಗೆಲ್ತಾರೋ ಇಲ್ವೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ತುಂಬಾನೇ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ, ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಶೈಲ್ಫೇರ್ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಸ್ಟ್ರೀಟ್ ಪ್ರಾಫಿಟ್ ವರ್ಸಸ್ MFT ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಬುಕ್ ಮಾಡಿದ್ದಾರೆ. ಅಂಡ್ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ಇಂದನೇ ಡಬ್ಲ್ಯೂ ಅವರು MFT ಹಾಗೆ ವೈಟ್ ಸಿಕ್ಸ್ ಅವರ ನಡುವೆ ಒಂದು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಬಹುದು. ಇಷ್ಟೇ ಅಲ್ಲ, ಮೋಟಾರ್ ಸಿಟಿ ಮಷಿನ್ ಗನ್ ವರ್ಸಸ್ ಕಾರ್ಮೆಲೋ ಹಾಗೆ ಮಿಸ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಗೆ ಫೈನಲಿ ನಮ್ಮ ಸಿನೇಷನ್ ಲೀಡರ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಜಾನ್ ಸಿನಾ ಅವರು ಕೂಡ ಬರ್ತಾ ಇದ್ದಾರೆ. ಜಾನ್ ಸಿನಾ ಅವರ ರಿಟರ್ನ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.